ಸಸ್ಯಗಳಲ್ಲೂ ಕೂಡ ಸ್ವಯಂವರ ಇದೆ ಅನ್ನೋದನ್ನ ನಾವು ಕಂಡಿದ್ದೀವಿ. ಕಾಂಪಿಟಿಷನ್ ಆಗ್ತಾ ಇರೋದು ಗಂಡುಗಳ ಮಧ್ಯೆ ಅಲ್ವೇ? ಯಾಕೆ ಹೆಣ್ಣುಗಳು ಕಾಂಪೀಟ್ ಮಾಡಲ್ಲ? ನಮ್ಮ ಕೃಷಿ ಸಂಶೋಧನೆ ಮತ್ತು ಅದರ ಅಪ್ಲಿಕೇಶನ್ ಇಡೀ ಪ್ರಪಂಚಕ್ಕೆ ಮಾದರಿ ಅಂತ ಹೇಳ್ಬೇಕು. ಈಗಿನ ಜನಾಂಗ ದುರದೃಷ್ಟ ಅಂದ್ರೆ ಆಗ ನಾವು ಪಟ್ಟ ಕಷ್ಟವನ್ನ ಗಮನಿಸಿಲ್ಲ. ಭಾರತ ಇವತ್ತು ಸುಭದ್ರವಾಗಿರ್ಬೇಕಾದ್ರೆ ಕೃಷಿಯಲ್ಲಿ ಆದ ಆ ಕ್ರಾಂತಿಯೇ ಮೂಲ ಅಂತ ನಾನು ಹೇಳ್ಬೋದು. ನಮ್ಮದೇ ವಿಜ್ಞಾನವನ್ನ ನಾವು ಬೆಳೆಸಬೇಕು, ಇಡೀ ಸಮಾಜ ತಿಳ್ಕೋಬೇಕು ಅಂತಂದ್ರೆ ವಿಜ್ಞಾನಿಗಳು ಸಮಾಜದ ಒಂದು ಭಾಗ. ಸರ್, ಆಗ ನಿಮ್ಮ ಸಂಶೋಧನೆಯ ಒಂದು ವಿಷಯ ಹೇಳಿದ್ರಿ ನೀವು, ಫುಲ್ ಬ್ರೈಟ್ ಫೆಲೋ ನೀವು ಮತ್ತು ಉಮಾಶಂಕರ್ ಅವರು ಏನ್ ಮಾಡಿದ್ರಿ ಅಂತ. ಇದಲ್ಲದೆ ನಿಮ್ಮ ಇಷ್ಟು ಸಮಯದ ವೃತ್ತಿ ಜೀವನದ ಸಂಶೋಧನೆಯ ಒಂದು ಸಣ್ಣ ನೀವು ಜೀವ ವಿಕಾಸದ ಬಗ್ಗೆ ಮಾತಾಡಿದ್ರಿ. ಇನ್ನು ಏನಾದ್ರು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಾನು ಇನ್ನೂ ಒಂದು 2-3 ಕೊಡಬಲ್ಲೆ ಮೇಡಮ್. ಅದರಲ್ಲಿ ಯಾವುದು ನಿಮ್ಗೆ ಪ್ರಮುಖ ಅನ್ಸುತ್ತೋ ಅದ್ರ ಬಗ್ಗೆ ಮಾತಾಡೋಣ. ನಾನು ಅವಾಗಲೇ ಹೇಳಿದೆ, ನಾನು ಅಮರಾಂಥಸ್ ಅಂತ, ನಿಮ್ಗೆ ಅಮರಾಂಥಸ್ ಅಂದ್ರೆ ಸೊಪ್ಪು, ದಂಟು ಸೊಪ್ಪು. ಆ ದಂಟು ಸೊಪ್ಪು ನಾವು ಬರೀ ಕೇವಲ ದಂಟಾಗಿ ಉಪಯೋಗಿಸ್ತೀವಿ. ಆದರೆ ಅದು ತೆನೆ ಬಿಟ್ಟು ಬೀಜ ಬರುತ್ತಲ್ಲ, ಆ ಬೀಜ ಬಹಳ ರುಚಿಕರ. ಅದರಲ್ಲಿ ಅಮಿನೋ ಆಸಿಡ್ಸ್, ಲಿನೋಲಿಕ್ ಆಸಿಡ್ ಅಂತ ಒಂದು ಅಮಿನೋ ಆಸಿಡ್ ಇದೆ. ಆ ಅಮಿನೋ ಆಸಿಡ್ ನಮ್ಮ ನ್ಯೂರಲ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ಮಕ್ಕಳಿಗೆ, ಬೆಳೀತಾ ಇರೋ ಮಕ್ಕಳಿಗೆ ಅದರ ಮಾಲ್ಟ್ ಕೊಟ್ಟರೆ ನ್ಯೂರಲ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ಕೆಲವು ಅಮಿನೋ ಆಸಿಡ್ ಇಂಬ್ಯಾಲೆನ್ಸಸ್ ಇದೆ, ಆ ಇಂಬ್ಯಾಲೆನ್ಸಸ್ ಕೂಡ ಅದು ಮೀಟ್ ಮಾಡುತ್ತೆ. ಹಾಗಾಗಿ ರಾಜಗಿರ್ ಅಂತ ಮಹಾರಾಷ್ಟ್ರದಲ್ಲಿ ಅದನ್ನ ಉಂಡೆ ಎಲ್ಲ ಮಾಡ್ತಾರೆ ಕೂಡ, ಸಾಮೆ ತರನೇ ಬರುತ್ತೆ ಸ್ವಲ್ಪ. ಆ ಬೀಜದ ಇಳುವರಿ ಒಂದು ತಳಿನ ನಾನು ಡೆವಲಪ್ ಮಾಡಿದ್ದೆ. ನಾನು ಡೆವಲಪ್ ಮಾಡಿದ್ದೆ ಅನ್ನೋದಕ್ಕಿಂತ ನಮ್ಮ ಗುರುಗಳೊಬ್ರು ಇದ್ರು, ಶಿವಶಂಕರ್ ಅಂತ, ಅವರು ಮಾಡ್ತಾ ಇದ್ರು. ಅದು ನನ್ನ ಕೈಗೆ ಬಂತು, ನಾನು ಅದನ್ನ ಕೊನೆಗೆ ರಿಲೀಸ್ ಮಾಡಬೇಕಾದ ಒಂದು ಅದೃಷ್ಟ ನನಗೆ ಬಂತು. ಸುವರ್ಣ ಅಂತ, ಅದು ಎಲ್ಲಾ ಕಡೆನೂ ಈಗ ಅದು ಬಹಳ ಫೇಮಸ್, ಸುವರ್ಣ ಅಮರಾಂಥಸ್ ಅಂತ. ಅದು ನನ್ನ ಒಂದು ಏನು ಕೃಷಿಯ ಸಂಶೋಧನೆ. ಇನ್ನೊಂದು ನಮ್ಮ ಕಡಲೆ ಇದೆಯಲ್ಲ, ಕಡಲೆನಲ್ಲಿ ಭಾರತದಾದ್ಯಂತ ಹಲವಾರು ತಳಿಗಳಿದ್ದು, ಆ ತಳಿಗಳಲ್ಲಿ ಕೆಲವನ್ನ ತಂದು ನಮ್ಮ ರಾಜ್ಯಕ್ಕೆ ಯಾವುದು ಸೂಕ್ತ ಅನ್ನೋದ್ರ ಬಗ್ಗೆ ನಾವು ಸಂಶೋಧನೆ ಮಾಡಿ 3 ತಳಿನ ನಾವು ಅದನ್ನ ಬಿಡುಗಡೆ ಮಾಡಿದ್ವಿ. ಇದು ನಮ್ಮ ಮತ್ತೊಂದು ಸಾಧನೆ ಅಂತ ಹೇಳ್ಬೋದು. ಈ ರೀತಿ ಕೆಲವು ಕೃಷಿಗೆ ಸಂಬಂಧಪಟ್ಟ ಕೆಲವು ಸಂಶೋಧನೆಗಳು ಇದಾವೆ. ಅದಲ್ಲದೆ ನನ್ನ ಬೇರೆ ಸಂಶೋಧನೆ ನಾನು ಕೊಚ್ಕೋಬೇಕು ಅಂತಂದ್ರೆ, ಹೇಳ್ಕೋಬೇಕು ಅಂತಂದ್ರೆ, ಅವಾಗಲೇ ಹೇಳಿದಾಗೆ ಸಸ್ಯಗಳಲ್ಲಿ ತಾಯಿ ಮಕ್ಕಳ ಕಲಹ ಇದೆ. ಸಸ್ಯಗಳಲ್ಲೂ ಕೂಡ ಸ್ವಯಂವರ ಇದೆ ಅನ್ನೋದನ್ನ ನಾವು ಕಂಡಿಡಿದ್ವಿ. ಒಂದು. ಎರಡನೇದು, ಸಸ್ಯಗಳು ಕೂಡ ಬಿಸಿನೆಸ್ ಮೆನ್ ತರ ಯೋಚನೆ ಮಾಡ್ತವೆ ಅಂತ ನಾವು ತೋರಿಸ್ಕೊಟ್ವಿ. ಮೂರನೇದು, ನನ್ನ ಪೆಟ್ ವರ್ಕ್ ಅಂತಂತಂದ್ರೆ ಸಸ್ಯಗಳ ಮತ್ತು ಕೀಟಗಳ ನಡುವಿನ ಸಂಬಂಧ ಮೇಡಮ್, ಅವುಗಳ ನಡುವಿನ ಸಾಮರಸ್ಯದ ಬಗ್ಗೆ ನಾನು ಮಾಡಿದ್ದೀನಿ. ಅದರಲ್ಲಿ 2-3 ರೀತಿಯ ಸಂಶೋಧನೆ ಆಗಿದೆ, ಬೇಕಾದ್ರೆ ಆಮೇಲೆ ಬರೋಣ. ಈ ಸ್ವಯಂವರ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ನಿಮ್ಗೆ ಗೊತ್ತಿದ್ದಿದ್ದೆ, ಸೀತಾ ಸ್ವಯಂವರ ಆಗ್ಲಿ, ದ್ರೌಪದಿ ಸ್ವಯಂವರ ಆಗ್ಲಿ. ಈ ಸ್ವಯಂವರ ಕೇವಲ ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರತಿನಿತ್ಯ ಪ್ರಾಣಿ ಪ್ರಪಂಚದಲ್ಲಿ ನಡೀತಾನೆ ಇರುತ್ತೆ. ವಸಂತ ಬಂತು ಅಂತಂದ್ರೆ ಕೋಗಿಗೆ ನೀವು ಕಿವಿಗೊಟ್ಟು ನೀವು ನಿಮ್ಮ ಹೃದಯನೇ ಸೋತು ಬಿಡುತ್ತಲ್ಲ, ಆ ಕೂಗು ಅದು ಹೆಣ್ಣಿನ ಕೂಗಲ್ಲ, ಅದು ಗಂಡು ಕೋಗಿಲೆಯ ಕೂಗು. ಯಾಕೆ? ಅದು ಎಲ್ಲೋ ಕೂತಿರುವ ಹೆಣ್ಣನ್ನ ಒಲಿಸೋದಕ್ಕೆ ಕೂಗೋದು ಆ ಕೂಗು. ಆ ಹಲವಾರು ಕೋಗಿಲೆಗಳಲ್ಲಿ ಯಾವುದು ಚೆನ್ನಾಗಿ ಕೂಗುತ್ತೆ ಅನ್ನೋದನ್ನ ಆ ಹೆಣ್ಣು ಆರಿಸ್ಕೊಳ್ಳುತ್ತೆ. ಹಾಗಾಗಿ ಆ ಗಂಡು ಕೋಗಿಲೆಗಳ ನಡುವೆ ಆ ಕಾಂಪಿಟಿಷನ್ ಶುರು, ಸ್ಪರ್ಧೆ. ನವಿಲುಗಳ ನಡುವೆ ಸ್ಪರ್ಧೆನೂ ಇದೇ ರೀತಿನೇ. ನವಿಲುಗಳು ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಗಂಡು ನವಿಲು. ದುರದೃಷ್ಟ ಅಂದ್ರೆ ನಮ್ಮ ಚಲನಚಿತ್ರ ಬರಹಗಾರರು ನವಿಲೆ ನವಿಲೆ ಹೆಣ್ಣವಿಲೆ ಸಿರಿನವಿಲೆ ಅಂತ ಬರೀತಾರೆ. ಅದು ಹೆಣ್ಣಲ್ಲ, ಅದು ಗಂಡು ನವಿಲು. ಹೆಣ್ಣವಿಲ್ ನೋಡಕ್ಕೆ ಆಗಲ್ಲ, ಅಷ್ಟು ಸುಮಾರು ಅಂತಲೂ ಇಲ್ಲ. ನೀವ್ ಅದ್ ನೋಡಿದ್ರೆ ಇದಾ ಅಂತ ಅನ್ಸ್ಬಿಡುತ್ತೆ ನವಿಲು ಅಂತ. ಸೊ ಇದು ಪ್ರಾಣಿ ಪ್ರಪಂಚದಲ್ಲಿ ಬೇಕಾದಷ್ಟು ಆಗ್ತಾ ಇದೆ. ನವಿಲಿರ್ಬೋದು, ಅಥವಾ ಕ್ರಿಕೆಟ್ಸ್ ಇರ್ಬೋದು, ಕೋಗಿಲೆ ಇರ್ಬೋದು, ಈ ಜಿಂಕೆಗಳಿರ್ಬೋದು. ಜಿಂಕೆಗಳಲ್ಲಿ ಆ ಕೊಂಬುಗಳಲ್ಲೇ ಕಿತ್ತಾಡ್ತಾವೋ ಹೆಣ್ಣನ್ನ ಪಡೆಯೋಕೆ. ಎಲ್ಲಾ ಮಟ್ಟದಲ್ಲೂ ಕೂಡ ಪ್ರಾಣಿಗಳಲ್ಲಿ ಸ್ವಯಂವರನ್ನ ಗಮನಿಸಿದ್ದಾರೆ. ಅದನ್ನ ಅಂದ್ರೆ ಅಲ್ಲೊಂದು ಪ್ಯಾರಲಲ್ ಪ್ರಪಂಚನೇ ನಡೀತಾ ಇರುತ್ತೆ, ನಾವು ಅದನ್ನ ನೋಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ ಅಷ್ಟೇ. ಅದು ನಮ್ಮ ಮನುಷ್ಯರು ಕೂಡ ಅದನ್ನ ಲಿಂಕ್ ಮಾಡ್ಬೋದು. ನಿಮ್ಗೆ ಬರ್ತೀನಿ ನಾನು ಸ್ವಲ್ಪ ಆದ್ಮೇಲೆ. ಆ ಸ್ವಯಂವರದಲ್ಲಿ ಆಗೋದು ನೀವು ಕೇರ್ಫುಲ್ ಆಗಿ ಗಮನಿಸಿದ್ರೆ ಕಾಂಪಿಟಿಷನ್ ಆಗ್ತಾ ಇರೋದು ಗಂಡುಗಳ ಮಧ್ಯೆ ಅಲ್ವೇ? ಯಾಕೆ ಹೆಣ್ಣುಗಳು ಕಾಂಪೀಟ್ ಮಾಡಲ್ಲ? ಹೆಣ್ಣುಗಳು ಕೂಡ ಒಬ್ಬ ಗಂಡು ಕಾಂಪೀಟ್ ಆಗಲ್ಲ. ನಮ್ಮಲ್ಲಿ ಅಷ್ಟೇ ಅಲ್ಲ, ಸೀತಾ ಸ್ವಯಂವರ, ದ್ರೌಪದಿ ಸ್ವಯಂವರ ನಮ್ಮಲ್ಲಿ ಅಷ್ಟೇ ಅಲ್ಲ, ಪ್ರಾಣಿಗಳಲ್ಲೂ ಕೂಡ ಯಾವಾಗ್ಲೂ ಹೆಣ್ಣು ಕೂತಿರುತ್ತೆ, ಗಂಡುಗಳು ಕಾಂಪೀಟ್ ಮಾಡ್ತಾವೆ ಅದಕ್ಕೋಸ್ಕರ.
ಯಾಕೆ ಅಂತ ಕೇಳ್ಬೋದು ನೀವು. ಯಾಕೆಂದ್ರೆ ಮೇಡಮ್, ಜೀವ ಪ್ರಪಂಚದ ಒಂದು ಅಸಮಾನತೆಯಿಂದ ಮುಂದಿನ ಮಗುವನ್ನ ಹೆರೋದು ಹೆಣ್ಣು ಯಾವಾಗ್ಲೂ. ಆ ಮುಂದಿನ ಮಗುವಿಗೆ ರಕ್ತ ಮಾಂಸ ತುಂಬೋದು ಹೆಣ್ಣು ಯಾವಾಗ್ಲೂ. ಗಂಡಿಂದ ಆ ಮುಂದಿನ ಏನೋ ಆ ಜನಾಂಗಕ್ಕೆ ಕೊಡುವ ಕೊಡುಗೆ ಕೇವಲ ಒಂದು ವೀರ್ಯಾಣು, ಇನ್ನೇನು ಇಲ್ಲ ಅಲ್ವಾ. ನಮ್ಮ ಮನುಷ್ಯರಲ್ಲೇ ಆಗ್ಲಿ ಕನ್ಸೀವ್ ಆದ್ಮೇಲೆ 9 ತಿಂಗಳು ಹೆತ್ತು ಸಾಕಿ ಕಷ್ಟಪಡೋದು ಹೆಣ್ಣು. ಆ ಹೆಣ್ಣು ವಿಕಾಸದ ಮೂಲಕ ಏನಾಗಿರುತ್ತೆ ಅಂದ್ರೆ, ನನ್ನ ಮಗುವಿಗೆ ಆಗುವ ತಂದೆ ಅವನು ನಿಜಕ್ಕೂ ಚೆನ್ನಾಗಿರ್ಬೇಕು, ಇಲ್ಲ ನನ್ನ ಮಗು ಕೆಟ್ಟದಾಗ ಹುಟ್ಟುತ್ತಲ್ಲ ಅನ್ನೋ ಎಚ್ಚರಿಕೆ ಅವಳಲ್ಲಿ ಬರುತ್ತೆ. ಅವಳಲ್ಲಿ ಅಂದ್ರೆ ಫೀಮೇಲ್ಸ್ ಅಲ್ಲಿ, ಹೆಣ್ಣಲ್ಲಿ. ಹಾಗಾಗಿ ಹೆಣ್ಣು ಯಾವತ್ತೂ ಕೂಡ ಬೆಸ್ಟ್ ಗಂಡನ್ನ ಆರಿಸ್ಕೊಳ್ಳಕ್ಕೆ ವಿಕಾಸದಲ್ಲೇ ಬಂದ್ಬಿಟ್ಟಿದೆ ಅದು. ಹಾಗಾಗಿ ಹೆಂಗಸರು ಕಾಂಪೀಟ್ ಮಾಡಲ್ಲ, ಸ್ಪರ್ಧಿಸಲ್ಲ. ಗಂಡಸರಿಗೆ ಸ್ಪರ್ಧೆ ಮಾಡಕ್ಕೆ ಅಥವಾ ಕಾಂಪೀಟ್ ಮಾಡಕ್ಕೆ ಬಿಡ್ತಾಳೆ. ಯಾರು ಯೋಗ್ಯನೋ ಅವನು ಮಾತ್ರ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಬೆಸ್ಟ್ ಯಾರು ಇರ್ತಾನೋ ಅವನು ನನಗೆ ಒರೆಸ್ಲಿ ಅಂತ. ನೀವು ಇನ್ಫ್ಯಾಕ್ಟ್ ರಾಮಾಯಣ ಮಹಾಭಾರತದ ಕಾಲಕ್ಕೆ ಹೋದ್ರೆ ಮೇಡಮ್, ಆ ಕಾಲ ಏನು, ಕಾಡು ಮೇಡಲ್ಲಿ ಅಲಿದು ಬೇಟೆ ಆಡಿ ಸಂಸಾರವನ್ನ ಸಾಕಬೇಕು. ಒಂದು ಓಡ್ತಾ ಇರೋ ಪ್ರಾಣಿಗೆ ಗುರಿ ಇಟ್ಟು ಬಾಣ ಇಡೋಕೆ ಆಗದೆ ಇರೋ ಗಂಡನ್ನ ನಾನು ಕಟ್ಕೊಂಡ್ರೆ ನನ್ನ ಮಕ್ಕಳು ಉದ್ಧಾರ ಆಗ್ತಾರ? ಹಾಗಾಗಿನೇ ಚಲಿಸ್ತಾ ಇರೋ ಮೀನಿಗೆ ನೆರಳಲ್ಲಿ ಎಣ್ಣೆಯಲ್ಲಿ ನೋಡ್ಕೊಂಡು ಬಾಣ ಬಿಡುವ ಅರ್ಜುನ ಮಾತ್ರ ನನಗೆ ನಿಜವಾದ ಗಂಡ ಅನ್ನೋ ಏನೋ ಆಂತರಿಕ ಪರಿಕಲ್ಪನೆ ಮೇಲೆ ಆ ಪ್ರತಿಭೆ ಏನಿದೆ ತೋರಿಸು ಅಂತ. ಅದರ್ವೈಸ್ ನೀವು ನಾಟ್ ಏನೋ ಕೇಪಬಲ್ ಆಫ್ ಟೇಕಿಂಗ್ ಕೇರ್ ಆಫ್ ಮೀ. ನನ್ನ ಕುಟುಂಬ ನೀನು ಸಾಕಾಗಲ್ಲ, ಶತ್ರುಗಳು ಬಂದ್ರೆ ನಾನು ಪ್ರೊಟೆಕ್ಟ್ ಮಾಡಕ್ಕಾಗಲ್ಲ, ಬೇಟೆ ಮಾಡಿ ನನ್ನ ಮಕ್ಕಳು ತಿನ್ಸಕ್ಕಾಗಲ್ಲ. ಇದು ಅದರ ಹಿನ್ನೆಲೆ. ಇದು ಎಲ್ಲಾ ಪ್ರಾಣಿಗಳಲ್ಲೂ ಹೀಗಿದೆ. ಹಾಗಾಗಿ ಹೆಣ್ಣು ಯಾವತ್ತೂ ಕೂಡ ಸೆಲೆಕ್ಟ್ ಮಾಡ್ತಾಳೆ, ಗಂಡು ಯಾವತ್ತೂ ಕೂಡ ಕಾಂಪೀಟ್ ಮಾಡ್ತಾಳೆ. ನಿಮ್ಗೆ ನಾನು ಹ್ಯೂಮನ್ ಬೀಯಿಂಗ್ಸ್ ಇದರ ಲಿಂಕ್ ಯಾಕೆ ಹೇಳ್ತೀನಿ ಅಂತಂದ್ರೆ, ನಿಮಗೆ ಸುಮಾರು ಒಂದು 2-3 ವರ್ಷ ಅಥವಾ 5-6 ವರ್ಷದಿಂದ ಮೀಟು ಅಂತ ಬಂದಿರಬೇಕು. ಎಲ್ಲರೂ ಕಂಪ್ಲೇಂಟ್ ಮಾಡಿದ್ರು, ನನಗೂ ಆಯ್ತು ಅಂತ. ಅವಾಗ ನನ್ನ ಫ್ರೆಂಡ್ ಒಬ್ರು ಕೇಳಿದ್ರು, ಗಣೇಶು ಈ ಮೀಟು ಎಲ್ಲ ಹೇಳ್ತಾರಲ್ಲ, ಯಾಕೆ ಬರೀ ಹೆಂಗಸರ ಕಂಪ್ಲೇಂಟ್ ಮಾಡ್ತಾರೆ, ಗಂಡಸರು ಯಾರು ಕಂಪ್ಲೇಂಟ್ ಮಾಡಲ್ವಾ ಅಂತ. ಗಂಡಸರು ಕಂಪ್ಲೇಂಟ್ ಮಾಡೋ ಸಾಧ್ಯತೆ ಇಲ್ಲ. ಯಾಕೆಂತಂದ್ರೆ ಇಟ್ಸ್ ಆಲ್ವೇಸ್ ದ ವುಮನ್ ಹೂ ಇಸ್ ಕೇರ್ಫುಲ್. ವುಮನ್ ಯಾವತ್ತೂ ಕೂಡ ತನ್ನನ್ನು ತಾನು ಕಾಪಾಡ್ಕೊತಾಳೆ, ಏನೋ ಆ ಕಾಮದ ತ್ರಿಷೆ ಬಂದಾಗ. ಆದರೆ ಗಂಡು ಹೆಂಗಿಲ್ಲ, ಏನ್ ಬೇಕಾದ್ರೂ ಆಯ್ತು, ಯಾರು ಬೇಕಾದ್ರೂ ಆಯ್ತು ಅಂತ. ಹಾಗಾಗಿ ಗಂಡಿಗೆ ಮೀಟು ಬರಲ್ಲ, ಹೆಣ್ಣಿಗೆ ಮೀಟು ಬರುತ್ತೆ. ಸೊ ಇದು ಸ್ವಯಂವರದ ಹಿನ್ನೆಲೆ. ಆ ಸ್ವಯಂವರ ನಮ್ಮ ಸಸ್ಯಗಳಲ್ಲೂ ನಡೆಯುತ್ತೆ ಅಂತ ನಾವು ತೋರಿಸ್ಕೊಟ್ಟಿದ್ದೀವಿ ಮೇಡಮ್. ವಿವರಗಳು ಬೇಡ, ಈಗ ವಿವರಗಳು ಬೇಕಾದ್ರೆ ಬಹಳ ದೀರ್ಘ ಆಗುತ್ತದು. ಸೊ ಅದು ನಮ್ಮ ಮತ್ತೊಂದು ಕಾಂಟ್ರಿಬ್ಯೂಷನ್. ನನಗೆ ಖುಷಿ ಕೊಡೋ ವಿಷಯ ಅಂತಂದ್ರೆ, ನ್ಯೂ ಸೈಂಟಿಸ್ಟ್ ಅಂತ ಒಂದು ಇಂಟರ್ನ್ಯಾಷನಲ್ ಮ್ಯಾಗಝೈನ್ ಇದೆ. ಅದು ವಿಜ್ಞಾನದ ಏನೇ ಹೊಸ ಮುನ್ನಡೆ ಅಥವಾ ಹೆಜ್ಜೆಗಳು ಬಂದರೂ ಕೂಡ ಅದರಲ್ಲಿ ಕವರ್ ಆಗುತ್ತೆ. ನಮ್ಮ ಈ ಸಸ್ಯಗಳಲ್ಲೂ ಸ್ವಯಂವರ ಇದೆ ಅಂತ ನಾವು ಕಂಡುಹಿಡಿದಿದ್ದ ಆ ಸಂಶೋಧನೆ ಆ ಮ್ಯಾಗಝೈನ್ನ ಕವರ್ ಪೇಜ್ ಸ್ಟೋರಿಯಾಗಿ ಬಂದಿತ್ತು ಒಂದು ಕಾಲದಲ್ಲಿ. ಸೊ ಇಟ್ಸ್ ಇನ್ ಸಮ್ ಸೆನ್ಸ್ ಇನ್ ಮೈ ವ್ಯೂ ಇಟ್ಸ್ ಸಚ್ ಎನ್ ಅಚೀವ್ಮೆಂಟ್. ಇದು ಎರಡನೇದು ಮೇಡಮ್. ಮೂರನೇದು ನಾನು ಹೇಳಿದಾಗೆ ಸಸ್ಯಗಳು ಮತ್ತು ಪ್ರಾಣಿಗಳ ನಡುವಿನ ಸಂಬಂಧ. ಇದು ನನಗೆ 2 ರೀತಿಯಲ್ಲಿ ಹೇಳಬೇಕಾಗುತ್ತೆ. ಒಂದು ಉದಾಹರಣೆಗೆ ಅವಾಗಲೇ ಹೇಳಿದಾಗ ಇರುವೆಗಳು. ಒಂದು ಇರುವೆ ಮರ ಹತ್ತಿದಾಗ ಅದು ಸಣ್ಣ ಇರುವೆ, ಅದು ಆ ಮರ ಹತ್ತಿ ಎಲ್ಲೋ ಇರೋ ಒಂದು ಸಣ್ಣ ಗ್ಲ್ಯಾಂಡ್ ಅಲ್ಲಿ ಏನೋ ಹನಿನ ಅಥವಾ ಜೇನುವನ್ನ ಕುಡಿದು ವಾಪಸ್ಸು ತನ್ನ ಮನೆಗೆ ಹೋಗ್ಬೇಕು. ಹೇಗದು ದಾರಿ ಹುಡ್ಕೊಂಡಾಗುತ್ತೆ, ಅದಕ್ಕೆ ಹೇಗೆ ಈ ಮರದ ಚಿತ್ರಣ ತನ್ನ ತಲೆಯಲ್ಲಿ ಇರುತ್ತೆ, ಅದನ್ನ ಮ್ಯಾಪ್ ಬೇಕಲ್ಲ ಮೇಡಮ್. ಒಳಗಡೆ ಹೋಗ್ಬಿಟ್ರೆ ಕಳೆದೋಗ್ಬಿಡ್ತದೆ. ನಾವು ಬೆಂಗಳೂರು ಹೋದ್ರೆ ಕಳೆದೋಗ್ತೀವಿ. ಈ ಚಿಕ್ಕ ಇರುವೆ ಪಾಪ ದೊಡ್ಡ ಮರದ ಮೇಲೆ ಹೋದ್ರೆ ಕಳೆದೋಗಲ್ವ, ಅದು ತನ್ನ ದಾರಿ ಕಳ್ಕೊಳ್ಳಲ್ವಾ, ಹೆಂಗ್ ವಾಪಸ್ ಹೋಗುತ್ತೆ? ಇದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಿದ್ವಿ. ಆ ಸಂಶೋಧನೆಯಲ್ಲಿ ನಾನು ನನ್ನ ಹೆಂಡತಿ ಇಬ್ಬರು ಒಟ್ಟಿಗೆ ಮಾಡಿರೋದು ಕೆಲವು ಕೆಲವು ಸಸ್ಯಗಳ ಮೇಲೆ. ಆ ನಂತರ ನಮ್ದ ಮತ್ತೊಂದು ಕಾಂಟ್ರಿಬ್ಯೂಷನ್ ಅಂತಂದ್ರೆ ಬಯೋಡೈವರ್ಸಿಟಿ ಮೇಡಮ್, ಜೀವ ವೈವಿಧ್ಯತೆ ಮೇಲೆ. ಜೀವ ವೈವಿಧ್ಯತೆಯಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವ ಒಂದು ಔಟ್ಪುಟ್ ಅಂತಂದ್ರೆ, ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಮತ್ತು ಅಂಡಮಾನ್ ದ್ವೀಪಗಳಲ್ಲಿ ಇರುವ ಎಲ್ಲಾ ಸಸ್ಯ ರಾಶಿಯನ್ನು ನಾವು ಪಟ್ಟಿ ಮಾಡಿ, ಯಾವ ಸಸ್ಯ ಎಲ್ಲಿ ಎಷ್ಟು ಸಿಗುತ್ತೆ ಅಂತೇಳಿ ಮ್ಯಾಪ್ ಮಾಡಿ, ಅದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಅದನ್ನ ಸಿಡಿಗಳಾಗಿ ಬಿಡುಗಡೆ ಮಾಡಿದ್ವಿ. ಎಲ್ಲಾ ಸಸ್ಯ ಅಂದ್ರೆ ಪ್ರತಿ ಗಿಡ ಹುಡುಕಿದ್ದೀವಿ ಅಂತಲ್ಲ. ಉದಾಹರಣೆಗೆ ನಿಮ್ಗೆ ಶ್ರೀಗಂಧ ಹೇಳ್ಬಿಡ್ತೇನೆ. ಶ್ರೀಗಂಧ, ನಮ್ಮಲ್ಲಿ ಶ್ರೀಗಂಧ ಇದೆ ಅಂತ ಗೊತ್ತು, ಎಲ್ಲಿದೆ, ಎಲ್ಲಿ ಎಷ್ಟಿದೆ, ನಾವು ಎಲ್ಲಿ ಎಷ್ಟು ಹಾರ್ವೆಸ್ಟ್ ಮಾಡಬಹುದು. ಅಥವಾ ಒಂದು ಗಾರ್ಸಿನಿಯಾ ಅಂತ ಒಂದು ಗಿಡ ಇದೆ, ಅದನ್ನ ಒಂದು ಕೆಮಿಕಲ್ ಎಕ್ಸ್ಟ್ರಾಕ್ಟ್ ಮಾಡಕ್ ಉಪಯೋಗಿಸ್ತಾರೆ.
ಆ ಗಾರ್ಸಿನಿಯಾ ಗಿಡಗಳು ಎಲ್ಲೆಲ್ಲಿದ್ದಾವೆ, ಎಷ್ಟಿದೆ, ಎಷ್ಟು ಹಾರ್ವೆಸ್ಟ್ ಮಾಡಬಹುದು ಅನ್ನೋದಕ್ಕೆ ನಾವು ಮ್ಯಾಪ್ ಬೇಕಲ್ಲ. ಅದರ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ, ಅಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ, ಈ ರೀತಿಯ ಮ್ಯಾಪ್. ಅದು ಹೇಗೆ ಮಾಡಿದೀವಿ ಅಂತಂದ್ರೆ, ಇಡೀ ಉದಾಹರಣೆಗೆ ಪಶ್ಚಿಮ ಘಟ್ಟಗಳು 1600 ಕಿಲೋಮೀಟರ್ಗಳ ಉದ್ದದ ಘಟ್ಟ. ಅದು ಸರಾಸರಿ ಸುಮಾರು 100 ರಿಂದ 150 ಕಿಲೋಮೀಟರ್ ಆಗಲ್ಲ. ಸೊ ಟೋಟಲಿ 1.6 ಲಕ್ಷ ಚದರ ಕಿಲೋಮೀಟರ್ಗಳು. ಆ 1.6 ಲಕ್ಷ ಚದರ ಕಿಲೋಮೀಟರ್ಗಳನ್ನ 40 ಸ್ಕ್ವೇರ್ ಕಿಲೋಮೀಟರ್ ಅಥವಾ 40 ಚದರ ಕಿಲೋಮೀಟರ್ಗಳ ಚೌಕಗಳಾಗಿ ವಿಂಗಡಿಸ್ಬಿಟ್ಟಿವಿ. ಸೊ 3000 ಚಿಲ್ಲರೆ ಏನೋ ಬರುತ್ತೆ. ನಾವು 7 ಗುಂಪುಗಳಾಗಿ ವಿಂಗಡಣೆಗೊಂಡು ನಾವೇನೆ ಆ ಇಡೀ ಪಶ್ಚಿಮ ಘಟ್ಟಗಳಲ್ಲಿ ಅಲ್ಲಲ್ಲಿ ನಾವು ವಿಂಗಡಣೆ ಮಾಡಿಕೊಂಡು ಪ್ರತಿ ಆ ಚದರಕ್ಕೂ ಹೋಗಿ 40 ಚದರ ಕಿಲೋಮೀಟರ್ಗಳ ಹೋಗಿ 1 ಕಿಲೋಮೀಟರ್ ಅಷ್ಟು ನಡೆದು, ಅದು ಅಡ್ಡಾದಿಡ್ಡಿ ಇರ್ಬೋದು, ನೇರವಾಗಿರ್ಬೋದು, ಅಲ್ಲಿ ಸಿಗುವ ಎಲ್ಲಾ ಗಿಡಗಳನ್ನ, ಎಲ್ಲಾ ಮರಗಳನ್ನ, ಎಲ್ಲಾ ಪೊದೆಗಳನ್ನ ರೆಕಾರ್ಡ್ ಮಾಡಿದ್ವಿ. ಆ 40 ಕಿಲೋಮೀಟರ್ಗೆ ಅದೊಂದು ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂತ. ಸೊ ಅಲ್ಲಿಂದ ನಾವು 40 ಚದರ ಕಿಲೋಮೀಟರ್ ಎಷ್ಟಿದೆ ಅಂತ ಕಂಡುಹಿಡಿತೀವಿ. ಆ ರೀತಿ ಪ್ರತಿ 40 ಚದರ ಕಿಲೋಮೀಟರ್ ಸಿಗುತ್ತಲ್ಲ, ಈಗ ಎಲ್ಲಾ ಆ ಮಾಹಿತಿನ ಒಂದು ಕಂಪ್ಯೂಟರ್ಗೆ ಹಾಕಿದಾಗ ಸ್ಯಾಂಡಲ್ವುಡ್ ಅಥವಾ ಶ್ರೀಗಂಧ ಅಂತ ಟೈಪ್ ಮಾಡಿದ್ರೆ ಅದು ಶ್ರೀಗಂಧ ಎಲ್ಲೆಲ್ಲಿ ಎಷ್ಟಿದೆ ಅಂತ ಹೇಳುತ್ತೆ. ಈ ರೀತಿಯ ಸಂಶೋಧನೆ ಅದು ಬಹುಶಃ ಪ್ರಪಂಚದಲ್ಲಿನೇ ಅತಿ ಇಂಟೆನ್ಸಿವ್ ವರ್ಕ್ ಅಂತ ಹೇಳ್ಬೇಕಾದ್ರೆ ನನಗದು ಬಹಳ ಹೆಮ್ಮೆ ಕೊಡುತ್ತೆ. ಅದು ಜೀವ ವೈವಿಧ್ಯತೆ ಬಗ್ಗೆ. ಸರ್, ಭಾರತೀಯ ಕೃಷಿ ಪದ್ಧತಿ, ಭಾರತೀಯ ಅಂತ ಅಲ್ಲದಿದ್ರು ಎಲ್ಲ ಕಡೆ ಕೃಷಿ ಅಂತ ಹೇಳೋದು ಮಳೆ ಆಧಾರಿತ ಅಥವಾ ಮಳೆ ಕಡಿಮೆ ಇದ್ದಾಗ ಇದನ್ನ ಆಧಾರ ಮಾಡಿಕೊಂಡು ನೀರಾವರಿ ಆಧಾರಿತ, ಆಮೇಲೆ ಭೌಗೋಳಿಕತೆಗೆ ಸರಿಯಾಗಿ ಇರೋದು. ನನಗೆ ನಾವು ಮಾತಾಡ್ತಿದ್ರೆ ಹೇಳ್ತೀವಿ ವೈಜ್ಞಾನಿಕ ಮನೋಭಾವನೆ ಬೇಕು, ಕೃಷಿಯಲ್ಲಿ ಆಧುನಿಕತೆಯನ್ನ ತರಬೇಕು ಅಂತ. ಮಾತಾಡೋದಕ್ಕೂ ನಿಜಕ್ಕೂ ಅದನ್ನ ಅಳವಡಿಸ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ಆಧುನಿಕತೆ ಅಂತ ಹೇಳೋದು ಪ್ರತಿಯೊಬ್ಬ ಕೃಷಿಕನಿಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗ್ತದಾ, ಅಥವಾ ಆ ಸಂಶೋಧನೆಗಳು ಅಫೋರ್ಡೆಬಲ್ ಆಗಿ ಇದೆಯಾ? ಏನ್ ಹೇಳ್ತೀರಿ ಇದಕ್ಕೆ? ಇದು ಒಳ್ಳೆ ಪ್ರಶ್ನೆ ಮೇಡಮ್, ಒಳ್ಳೆ ಪ್ರಶ್ನೆ. ಅಲ್ಲಿ ನಾನು ನಮ್ಮ ವಿಜ್ಞಾನಿಗಳದೇ ಒಂದು ಸಣ್ಣ ಹುಳುಕನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಹುಳುಕು ಅಂತಲೇ ಹೇಳ್ಬಿಡ್ತೀನಿ. ಬಹಳಷ್ಟು ದಿನ ನಾವು ವಿಜ್ಞಾನಿಗಳು ನಮಗೆ ಏನು ಬೇಕು ಅಂತ ಮಾಡಲಿಲ್ಲ. ಯಾವುದೋ ಪಾಶ್ಚಾತ್ಯದವ್ರ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಮಾಡಿದ್ವಿ. ಈಗಲ್ಲ, ನಾನು ಹೇಳ್ತಾರೆ ಸುಮಾರು 20 ವರ್ಷಗಳ ಹಿಂದೆ. ಉದಾಹರಣೆಗೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನು BSc IG ಕೃಷಿ ಮಾಡ್ತಿರ್ಬೇಕಾದ್ರೆ ಎಂಜಿನಿಯರಿಂಗ್ ಸಬ್ಜೆಕ್ಟ್ ಅಂತ ಇತ್ತು. ಅಲ್ಲಿ ಟ್ರ್ಯಾಕ್ಟರ್ಗಳ ಬಗ್ಗೆ ಇತ್ತು. ಯಾವ ಟ್ರ್ಯಾಕ್ಟರು ಏನೇನೋ ಏನೋ ಅಪ್ಲೈನ್ಸಸ್ ಹಾಕ್ಬೋದು ಇವೆಲ್ಲ ಅಂತ. ನನಗೆ ಅವಾಗ ಆಶ್ಚರ್ಯ ಆಗ್ತಾ ಇತ್ತು, ಇದೆಲ್ಲ ಯಾಕೆ ಕಲಿಬೇಕು ನಾವು ಅಂತ. ದುರದೃಷ್ಟ ಅದೆಲ್ಲ ಬಂದಿದ್ದು ನಮಗೆ ಇಂಪೋಸಿಷನ್ ಆಗಿ, ಏನೋ ವೆಸ್ಟಲ್ಲಿ ಟ್ರ್ಯಾಕ್ಟರ್ಗಳು ಉಪಯೋಗಿಸ್ತಾರೆ, ನೀವು ಉಪಯೋಗಿಸ್ಬೇಕು ಅಂತ. ಆದರೆ ಬದಲಾವಣೆ ಆಗಿದೆ, ಹೇಳ್ತೀನಿ ನಾನು. ದುರದೃಷ್ಟ ಏನಂದ್ರೆ ನಮ್ಮಲ್ಲಿ ಮೇಡಮ್ ಜಮೀನಿನ ಗಾತ್ರ ಇದೆಯಲ್ಲ ಅದು ಬಹಳ ಕಡಿಮೆ ಇತ್ತು. ಒಂದು ಟ್ರ್ಯಾಕ್ಟರ್ ಇಲ್ಲಿ ಒಂದು ಸೈಕಲ್ ಒಳಗಡೆ ಇಡಕ್ ಆಗ್ತಿರ್ಲಿಲ್ಲ ಅಂತ ಸಣ್ಣ ಇಳುವಳಿ ಅಂತಂತಾರಲ್ಲ ಅದರ ಸೈಜ್. ಹಾಗಿರುವಾಗ ನಾವು ಯಂತ್ರಗಳು ಉಪಯೋಗಿಸಕ್ ಆಗ್ತಿರ್ಲಿಲ್ಲ. ಹಾಗೆ ಕೆಲವು ನಮಗೆ ಸಂಬಂಧವಲ್ಲದ ಅಥವಾ ನಮಗೆ ರಿಲೆವೆಂಟ್ ಅಲ್ಲದ ಸಂಶೋಧನೆಗಳಾಗ್ತಾ ಇದ್ವು. ಆದರೆ ಅದು ಎಲ್ಲೋ ಸ್ವಲ್ಪ ಮಾತ್ರ. ನಮ್ಮಲ್ಲಿ ಆಗಿದ್ದ ಎಷ್ಟೋ ಸಂಶೋಧನೆಗಳು ರೈತರಿಗೆ ಮುಟ್ಟಿ ರೈತರು ಅದನ್ನು ಅಳವಡಿಸಿಕೊಂಡಿದ್ದ ಕಾರಣಕ್ಕಾಗಿಯೇ ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಆಗಿತ್ತು. ಒಂದು ಹೇಳ್ಬೇಕು ಮೇಡಮ್, ಐ ಥಿಂಕ್ ನಾನು ಕೃಷಿ ವಿಜ್ಞಾನಿಯಾಗಿ ಹೇಳ್ತಾ ಇಲ್ಲ ಇಲ್ಲಿ, ಆಸ್ ಅನ್ ಇಂಡಿಯನ್ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕೃಷಿ ಸಂಶೋಧನೆ ಮತ್ತು ಅದರ ಅಪ್ಲಿಕೇಶನ್ ಇಡೀ ಪ್ರಪಂಚಕ್ಕೆ ಮಾದರಿ ಅಂತ ಹೇಳ್ಬೇಕು. ಎಷ್ಟರ ಮಟ್ಟಿಗೆ ಅಂದ್ರೆ AICRP ಅಂತ ಒಂದು ಸಿಸ್ಟಮ್ ಇದೆ, ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅಂತ. ಅದು ಏನೇನೋ ಬದಲಾಗಿದೆ. ನಾನು ಓದ್ತಿರ್ಬೇಕಾದ್ರೆ ಆ ಸಿಸ್ಟಮ್ ಇದ್ದಿದ್ದು. ಅದನ್ನ ಬೇರೆ ದೇಶಗಳು ಅಡಾಪ್ಟ್ ಮಾಡಿಕೊಂಡು, ಈಗ ನಮ್ಮ UPI ಹೇಗೆ ಬೇರೆ ದೇಶಗಳು ಅಡಾಪ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾವೆ, ಹಾಗೆ ಇಟ್ ವಾಸ್ ಎ ರೆವಲ್ಯೂಷನರಿ ಥಿಂಗ್ AICRP ಅನ್ನೋದು. ಇಡೀ ಭಾರತದಾದ್ಯಂತ ಹಲವಾರು ಕಡೆ ಆಗಿರೋ ಸಂಶೋಧನೆಯನ್ನೆಲ್ಲ ತಂದು ಒಂದು ಕಡೆ ಅದರ ಚರ್ಚೆ ಮಾಡಿ ಮತ್ತೆ ಅದನ್ನ ಇಂಪ್ರೂವ್ ಮಾಡಿ ಮತ್ತೆ ರೈತರು ಕೊಡೋ ಈ ಸಿಸ್ಟಮ್ ಇದೆಯಲ್ಲ, ಇಟ್ ವಾಸ್ ಎ ವಂಡರ್ಫುಲ್ ಸಿಸ್ಟಮ್. ಆ ಸ್ವಾಮಿನಾಥನ್ ಅವರೆಲ್ಲ ಮಾಡಿದ್ದು, ಅದರಿಂದಲೇ ಕೃಷಿ ಹಸಿರು ಕ್ರಾಂತಿ ಆಗಿದ್ದು, ಅದರಿಂದಲೇ ನಮ್ಮ ದೇಶ ಇವತ್ತು ಅಷ್ಟು ಸುಭಿಕ್ಷವಾಗಿರೋದು. ನಿಮ್ಗೆ ಗೊತ್ತಿರಬೇಕು, ಒಂದು ಕಾಲದಲ್ಲಿ 1963-70 ಆ ಮಧ್ಯೆ ಏನೋ ಶಿಪ್ ಟು ಮೌತ್ ಅಂತ ಹೇಳ್ತಾ ಇದ್ರು. ಅಮೆರಿಕಾದಿಂದ ವೀಟ್ ತಗೊಂಡು ಅಥವಾ ಮೇಯ್ಸ್ ತಗೊಂಡು ಬಾಂಬೆಗೆ ಶಿಪ್ ಬರಬೇಕು, ಅಲ್ಲಿಂದ ನೇರವಾಗಿ ಏನೋ ಕನ್ಸ್ಯೂಮರ್ಸ್ಗೆ ಹೋಗ್ಬೇಕಾಗಿತ್ತು. ಆ ರೀತಿ ಇತ್ತು. ಕ್ಯೂಗಳು ಎಷ್ಟಿದ್ವು ಅವಾಗ.
ಏನು ಎಣ್ಣೆಗಾಗಲಿ, ಗೋಧಿಗಾಗಲಿ, ಅಕ್ಕಿಗಾಗಲಿ. ಇವತ್ತು ನಮ್ಮ ದೇಶ ಇಷ್ಟು ಸುಭಿಕ್ಷವಾಗಿ, ಇಷ್ಟು ಸಮೃದ್ಧವಾಗಿ, ನಾವು ರಾಕೆಟ್ ಹಾರಿಸ್ಬೇಕಾದ್ರೆ, ಅಟಮ್ ಬಾಂಬ್ ಮಾಡಬೇಕಾದ್ರೆ, ಸಿಂಧೂರ್ ನಡಿಬೇಕಾದ್ರೆ ಕಾರಣ ಕೃಷಿಯಲ್ಲಿ ಆದ ಈ ಬೆಳವಣಿಗೆ. ಈಗಿನ ಜನಾಂಗ ದುರದೃಷ್ಟ ಅಂದ್ರೆ ಆಗ ನಾವು ಪಟ್ಟ ಕಷ್ಟವನ್ನ ಗಮನಿಸಿಲ್ಲ. ಉದಾಹರಣೆಗೆ ಈಗ ಬಹಳ ಜನ ಹೇಳ್ತಾರೆ, ಏನ್ ಮಾಡ್ತಾವ್ರೆ ಕೃಷಿಯವರು ಎಲ್ಲ ಬಾಯಿ ತೆಗ್ದೆ ಮಾತೆತ್ತಿದ್ರೆ ಇಸ್ರೇಲ್ ಅನ್ನ ನೋಡಿ, ಅಲ್ಲಿ ನೋಡಿ ಯಾವ್ದೋ ಸ್ಟ್ರಾಬೆರಿ ಬೆಳೆದದ್ದನ್ನ ನೋಡಿ ನಾವು ನಮ್ಮ ಕೃಷಿಯಲ್ಲೂ ಬೇಕಾದಷ್ಟು ಆಗ್ತಾ ಇದೆ ಮೇಡಮ್, ಆಗ್ತಾ ಇದೆ, ಇಲ್ಲ ಅಂತಲ್ಲ, ಇನ್ನೂ ಮಾಡ್ಬೇಕು, ಅದು ಒಪ್ಕೊಂತೀವಿ ನಾವು. ಆದ್ರೆ ಯಾರದೋ ತೋರಿಸ್ಬಿಟ್ಟು ನೀವ್ ಹಂಗ ಯಾಕೆ ಮಾಡ್ತಿಲ್ಲ, ನೀವು ಮಾಡೇ ಇಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರಲ್ಲ. ಪ್ಲಸ್ ನೀವು ಕೃಷಿ ಎಲ್ಲ ಬಂದು ನಮ್ಮ ಪರಿಸರ ಎಲ್ಲ ಹಾಳಾಗ್ಬಿಡ್ತು ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲ ಭಾರತದ ಆ ದುಸ್ಥಿತಿ ಅರ್ಥವಾಗಿಲ್ಲ. ಆವಾಗ ನಮ್ಗೆ ಏನ್ ಬೇಕಿತ್ತು ಅಂತ ಅರ್ಥವಾಗಿಲ್ಲ ಮೇಡಮ್. 1960s 70s ಅಲ್ಲಿ ಹೊಟ್ಟೆ ಇಲ್ಲದೆ ಇದ್ದಾಗ ನಮಗೆ ಏನಾದ್ರೂ ಆಗಲಿ ನಾವು ಹೊಟ್ಟೆ ತುಂಬಿಸ್ಬೇಕು, ಅದು ನಮ್ಮ ಧ್ಯೇಯ ಗುರಿ ಆಗಿತ್ತು. ನಾವು ಕೆಮಿಕಲ್ ಉಪಯೋಗಿಸ್ತೀವೋ, ಹೈ ಯೀಲ್ಡಿಂಗ್ ವೆರೈಟಿ ಉಪಯೋಗಿಸ್ತೀವೋ, ಎತ್ತರ ಬೆಳೆದಿದೆಯೋ, ಅದು ಯಾವುದೂ ಪ್ರಮುಖ ಆಗ್ತಿರಲಿಲ್ಲ. ಬೆಳೆಯೋದು ಹೇಗಪ್ಪ, ಹೊಟ್ಟೆ ತುಂಬಿಸೋದು ಹೇಗಪ್ಪ, ಅದು ನಮ್ಮ ಉದ್ದೇಶ. ಬೇಸಿಕ್ ಆದ ಇಮಿಡಿಯೇಟ್. ಆ ಕಾರಣಕ್ಕೋಸ್ಕರ ನಾವು ಯಾವುದನ್ನೂ ಯೋಚನೆ ಮಾಡದೆ ಹೆಚ್ಚು ಇಳುವರಿ ಕೊಡುವ ತಳಿಗಳು, ಹೆಚ್ಚು ಇಳುವರಿ ಕೊಡುವ ಪದ್ಧತಿ, ನೈಟ್ರೋಜನ್ ಹಾಕು, ಫರ್ಟಿಲೈಸರ್ ಹಾಕು, ಕೆಮಿಕಲ್ಸ್ ಹಾಕು, ಹೀಗೆ ಎಲ್ಲವನ್ನೂ ನಾವು ಅಳವಡಿಸಿಕೊಂಡು ನಮ್ಮ ಭಾರತದ ಗ್ರೈನ್ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಹೊಟ್ಟೆ ತುಂಬಿಸ್ಕೊಂಡ್ವಿ. ಹೊಟ್ಟೆ ತುಂಬಿಸ್ಕೊಂಡಾದ್ಮೇಲೆ ಆ ಕಡೆ ನೋಡಿ ರಾಕೆಟ್ ಹಾರಿಸಿದ್ವಿ, ಆಮೇಲೆ ನ್ಯೂಕ್ಲಿಯರ್ ಬಾಂಬ್ ಕಂಡಿಡಿದ್ವಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಂತು. ಆ ಹೊಟ್ಟೆನೇ ತುಂಬದೇ ಇದ್ರೆ ಇವೆಲ್ಲ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಭಾರತ ಇವತ್ತು ಸುಭದ್ರವಾಗಿರ್ಬೇಕಾದ್ರೆ ಕೃಷಿಯಲ್ಲಿ ಆದ ಆ ಕ್ರಾಂತಿನೇ ಮೂಲ ಅಂತ ನಾನು ಹೇಳಬಲ್ಲೆ. ಅದಿಲ್ಲ ಏನೂ ಆಗ್ತಿರ್ಲಿಲ್ಲ ನೋಡಿ. ಏನು ಹೊಟ್ಟೆ ಊಟ ಇಲ್ಲದ್ರೆ ವಿಜ್ಞಾನಿ ಏನ್ ಮೇಡಮ್ ಯೋಚನೆ ಮಾಡಕ್ ಸಾಧ್ಯ, ರೈತ ಏನ್ ಮಾಡಕ್ ಸಾಧ್ಯ ಅಲ್ವೇ, ಸೈನಿಕರು ತಾನೇ ಏನ್ ಮಾಡಕ್ ಸಾಧ್ಯ. ಹಾಗೆ ಕೃಷಿಯ ಆ ಹಸಿರು ಕ್ರಾಂತಿ ಭಾರತದಲ್ಲಾಗಿದ್ದು ಕೃಷಿ ವಿಜ್ಞಾನಿಗಳಿಗೆ ಇಡೀ ಭಾರತ ಸದಾ ಋಣಿಯಾಗಿರ್ಬೇಕು. ನಾನೊಬ್ಬ ಕೃಷಿ ವಿಜ್ಞಾನಿ ಹೇಳ್ತಲ್ಲ, ಒಬ್ಬ ಭಾರತೀಯನಾಗಿ ಹೇಳ್ತಾ ಇದ್ದೀನಿ. ಅಂದ್ರೆ ಮನುಷ್ಯನ ವಿಕಾಸದ ಎಲ್ಲ ಘಟ್ಟಗಳಲ್ಲೂ ಕೂಡ ಕೃಷಿಯಿಂದನೇ ಅದು ಋಣಿಯಾಗಿರ್ಬೇಕು, ಕೃಷಿಗೆ ಋಣಿಯಾಗಿರ್ಬೇಕು. ಎಲ್ಲ ಘಟ್ಟ ಅಲ್ಲ ಮೇಡಮ್, ಮೂಲ ಘಟ್ಟನೇ ಕೃಷಿ. ಕೃಷಿ ಇಲ್ಲದೆ ಆದ್ರೆ ಋಣಿಯಾಗಿರ್ಬೇಕು ಅಂತ. ನಾನು ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನೀವು ಬೇಸಿಕ್ ಅಂದ್ರೆ ಅನ್ನನೇ ಸಿಗ್ಬೇಕಾದ ಇದು ಅಂತ ಹೇಳಿದ್ರಿ, ಅದ್ರಿಂದಲೇ ನಾವೆಲ್ಲವನ್ನ ಕಟ್ಕೊಂಡ್ವಿ ಅಂತ. ಆದ್ರೆ ಈಗ ಒಂದು ಹೊಸ ಟ್ರೆಂಡ್ ಇದೆ, ಮಿಲೆಟ್ಸ್ ಗಳ ಬಳಕೆ. ಸರ್, ಮಿಲೆಟ್ಸ್ ಗಳು ಎಷ್ಟು ಕಾಸ್ಟ್ಲಿ ಇದೆ ಅಂದ್ರೆ ಎಲ್ಲರಿಗೂ ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ರಾಜಗಿರಿಯ ಬಗ್ಗೆ ಹೇಳಿದ್ರಿ ನೀವಾಗ, ಎಷ್ಟು ಕಾಸ್ಟ್ಲಿ ಅದು. ಸಾಮಾನ್ಯ ಮನುಷ್ಯನಿಗೆ ಇದನ್ನೆಲ್ಲ ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇ ತೋಡಿಕೊಂಡಿದ್ದ ಆಳ ಹೇಗೆ ಅಂತ ಹೇಳ್ತೀನಿ. ಮತ್ತೆ ನಾನು ಅಲ್ಲಿ ಒಂದು ನಮ್ಮ ಕೃಷಿ ವಿಜ್ಞಾನಿಗಳನ್ನೇ ನಾನು ಸ್ವಲ್ಪ ಏನೋ ಆ ತಪ್ಪಿನ ಹೊರೆ ನಾನು ಹೊರ್ತೀನಿ ಅಂತ ನಾನು ಹೇಳಬಲ್ಲೆ. ಇಷ್ಟೇ ಮೇಡಮ್, ನಮ್ಗೆ ಅವಾಗ ಹೊಟ್ಟೆ ತುಂಬಬೇಕಾಗಿತ್ತು. ಹೊಟ್ಟೆ ತುಂಬಬೇಕಾದ್ರೆ ಯಾವ ಬೆಳೆ ನಮ್ಗೆ ಇಳುವರಿ ಕೊಡ್ತಾ ಇದೆ ಜಾಸ್ತಿ? ಗೋಧಿ, ಜೋಳ, ರಾಗಿಗಿಂತ ಅಕ್ಕಿ, ಆನಂತರ ರಾಗಿ ಇಂಥವೆಲ್ಲ ಬಂದವು. ಅವುಗಳಲ್ಲಿ ನಾವು ಏನೋ ಸಂಶೋಧನೆ ಮಾಡಕ್ಕೆ ಶುರು ಮಾಡಿದ್ವಿ. ಬೇರೆ ಮಿಲೆಟ್ಸ್, ಮೈನರ್ ಮಿಲೆಟ್ಸ್ ಅಥವಾ ಏನು ಸಿರಿಧಾನ್ಯಗಳು ಅವೆಲ್ಲ ಮರ್ತು ಬಿಟ್ಟಿವಿ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನು ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಸಾಮೆ ಬೆಳೀತಾ ಇದ್ವಿ, ಆರ್ಕ ಬೆಳೀತಾ ಇದ್ವಿ. ಇವತ್ತು ಯಾವೂ ಇಲ್ಲ. ಯಾಕಂದ್ರೆ ಇವು ಜಾಸ್ತಿ ಯಾವಾಗ ಇಳುವರಿ ಕೊಡೋಕೆ ಶುರು ಮಾಡಿದ್ವೋ ರೈತನಿಗೆ ಅವುಗಳ ಮೇಲೆ ಇಂಟ್ರೆಸ್ಟ್ ಹೋಯ್ತು. ಆದರೆ ನಾವು ಹೊಟ್ಟೆ ತುಂಬಿದೆ, ಇವತ್ತು ನಮಗೆ ಇವತ್ತು ಪೌಷ್ಟಿಕಾಂಶ ಬೇಕು, ಹೊಟ್ಟೆ ತುಂಬಿದೆ, ನಮಗೆ ಡೈವರ್ಸಿಟಿ ಬೇಕು. ಹಾಗಾಗಿ ನಮಗೆ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಗೊತ್ತಾಗ್ತಾ ಇದೆ. ಈಗ ಮತ್ತೆ ಬರ್ತಾ ಇದೆ ಸಿರಿಧಾನ್ಯಗಳಲ್ಲೂ ಕೂಡ. ಆದ್ರೆ ಒಂದು ಮೇಡಮ್, ಸಿರಿಧಾನ್ಯಗಳನ್ನೇ ಬೆಳೆದು ನಮ್ಮ ಭಾರತದ ಹೊಟ್ಟೆ ತುಂಬಲು ಸಾಧ್ಯವಿಲ್ಲ. ಅದೇ ರೀತಿ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂತಾರಲ್ಲ, ಇಡೀ ಭಾರತದಲ್ಲಿ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡ್ಬಿಟ್ರೆ ನಮ್ಮ ಹೊಟ್ಟೆಗಳು ತುಂಬಾ ಸಾಧ್ಯವಿಲ್ಲ. ಅದಕ್ಕೊಂದು ಬ್ಯಾಲೆನ್ಸ್ ಬೇಕಾಗಿದೆ. ಆ ಬ್ಯಾಲೆನ್ಸ್ ನಾವು ಹುಡುಕ್ತಾ ಇದ್ದೀವಿ. ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕಾದ್ರೆ ಅಲ್ಲಿ ಫರ್ಟಿಲೈಸರ್ ಗಳ ಅಗತ್ಯ ಇದ್ದೇ ಇದೆ. ಇದರ ಪರಿಚಯ ಇಲ್ಲದೆ ಇರೋರು ಅಥವಾ ನಮ್ಮ ಕೃಷಿ ಹಸಿರು ಕ್ರಾಂತಿ ಹೇಗಾಯ್ತು ಅನ್ನೋದರ ಪರಿಚಯ ಇಲ್ಲದೆ ಇರೋರು ಎಲ್ಲ ಬ್ಲೇಮ್ ಮಾಡ್ತಾರೆ. ನೀವೆಲ್ಲ ಹೈ ಯೀಲ್ಡಿಂಗ್ ವೆರೈಟೀಸ್ ತರಿಸ್ಬಿಟ್ಟಿದ್ದೀರಾ, ಈಗ ನೋಡಿ ಅದರಲ್ಲಿ ಪೌಷ್ಟಿಕಾಂಶ ಇಲ್ಲ, ಅಕ್ಕಿ ತಿನ್ನೋಕ್ಕಾಗಲ್ಲ, ನಮ್ಮ ಕೆಂಪಕ್ಕಿ ಎಷ್ಟಿತ್ತು. ಇವೆಲ್ಲ ಈಗಿನ ಮಾತುಗಳು. ಯಾಕಂದ್ರೆ ಹೊಟ್ಟೆ ತುಂಬಿದೆ. ಹೊಟ್ಟೆ ತುಂಬಿದಾಗ ಅದು ಕೆಂಪಕ್ಕಿನೋ, ಬಿಳಿ ಅಕ್ಕಿನೋ, ಕಲ್ಲಕ್ಕಿನೋ ಕೊಡಪ್ಪ ಸಾಕು ಅನ್ನೋ ಸ್ಥಿತಿನಲ್ಲಿ ನಾವು ಅದೆಲ್ಲ ಮಾಡಿದ್ದು. ಕರೆಕ್ಷನ್ಸ್ ಬರ್ತಾ ಇದೆ, ಮಿಡ್ ಟೈಮ್ ಕರೆಕ್ಷನ್ಸ್ ಬರ್ತಾ ಇದೆ, ಮಾಡ್ತಾ ಇದ್ದಾರೆ. ಈಗ ಸಿರಿಧಾನ್ಯಗಳಿಗೆ ಹಲವಾರು ಯೋಜನೆಗಳಿದಾವೆ ನಮ್ಮಲ್ಲಿ, ಅವು ಕೂಡ ಬರ್ತಾ ಇದಾವೆ. ಅವುಗಳು ಇಂಪ್ರೂವ್ ಮಾಡಬೇಕು. ಸೊ ಇವೆಲ್ಲ ಹಂತವಾಗಿ ಹೋಗೋದು ನಡೀತಾ ಇರೋದು. ನಾವು ಹೆಜ್ಜೆ ಇಟ್ಟು ಮುಂದೆ ಬಂದಿದ್ದೀವಿ. ನಮ್ಗೇನೋ ಒಂದು ಪ್ರಾಬ್ಲಮ್ ಇತ್ತು, ಸಾಲ್ವ್ ಮಾಡ್ಕೊಂಡಿದ್ದೀವಿ. ಅದರ ಮೂಲಕ ಬೇರೆ ಕೆಲವು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದ್ದಾವೆ. ಹಂಗಂತ ಹೇಳ್ಬಿಟ್ಟು ನಮ್ಮ ಮೂಲ ಹೆಜ್ಜೆಗಳನ್ನ ಬ್ಲೇಮ್ ಮಾಡೋದು ಸರಿ ಇಲ್ಲ. ಬಹುಶಃ ನಾವಿನ್ನ ಕರೆಕ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ.
ಆಗ ನೀವು ಶುದ್ಧ ವಿಜ್ಞಾನದ ಬಗ್ಗೆ ಒಂದು ಮಾತು ಹೇಳಿದ್ರಿ, ಅದು ಕೊಡುವ ತೃಪ್ತಿ ಬೇರೆ ಅಂತಾನೂ ಹೇಳುವವರಿದ್ದಾರೆ. ಆದರೆ ಶುದ್ಧ ವಿಜ್ಞಾನ ಅಷ್ಟೇ ನಮಗೆ ಪೊರಿಲಿಕ್ಕೆ ಸಾಧ್ಯನಾ ಸರ್, ಬೇರೆನೂ ಬೇಕಲ್ವಾ ಅಂತ? ಎರಡರ ಬಗ್ಗೆನೂ ಹೇಳಿ ನನಗೆ, ಶುದ್ಧ ವಿಜ್ಞಾನದ ಪ್ರಯೋಜನಗಳು ಮತ್ತು ಈಚೆ ಇತರ ಸಂಶೋಧನೆಗಳು. ನಾವು ಚಾರಿತ್ರಿಕವಾಗಿ ತಗೊಂಡ್ರೆ ಮೇಡಮ್, ಇಡೀ ಪಶ್ಚಿಮ ರಾಷ್ಟ್ರಗಳು ಅಷ್ಟೊಂದು ಮುಂದುವರಿಬೇಕಾದ್ರೆ ಕಾರಣ ಶುದ್ಧ ವಿಜ್ಞಾನದಲ್ಲಿ ಅವರು ಹಾಕಿಕೊಂಡ ತಳಪಾಯ. ಆ ತಳಪಾಯದ ಮೇಲೆ ನಿಂತು ಅವರು ಟೆಕ್ನಾಲಜಿ ಆಗಲಿ ಬೇರೆ ಎಲ್ಲ ಮಾಡಿದರು. ನಾವೇನ್ ಮಾಡಿದ್ವಿ, ಆ ಶುದ್ಧ ವಿಜ್ಞಾನ ಅವಾಗ ಸಿಕ್ಕಿದ್ದಿಂದ ನಾವು ಅದನ್ನು ಉಪಯೋಗಿಸ್ಕೊಂಡು ಕೃಷಿ ಇಂಪ್ರೂವ್ಮೆಂಟು ಅಥವಾ ನಮ್ಮ ರಾಕೆಟ್ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದ್ವಿ. ಆದರೆ ನಾವು ಬರೀ ಅವರಿಂದ ದೊರಕುವ ಬಿಟ್ಟಿಯಾಗಿ ದೊರಕುವ ವಿಜ್ಞಾನವನ್ನೇ ನಂಬಿ ನಾವು ಕೂತ್ಕೊಂಡ್ರೆ ನಾವು ಕತ್ಕೊಯ್ಕೊಂತೀವಿ. ನಮ್ಮದೇ ವಿಜ್ಞಾನವನ್ನ ನಾವು ಬೆಳೆಸಬೇಕು. ಪಶ್ಚಿಮ ತನ್ನ ಶುದ್ಧ ವಿಜ್ಞಾನದಿಂದ ಹೇಗೆ ಮೇಲೆ ಬಂತೋ ಹಾಗೆ ಆ ಶುದ್ಧ ವಿಜ್ಞಾನವನ್ನ ನಾವೇ, ನಮಗೆ ಬೇಕಾದ ಶುದ್ಧ ವಿಜ್ಞಾನವನ್ನು ನಾವೇ ಬೆಳೆಸ್ಕೊಂಡು, ನಮಗೆ ಬೇಕಾದ ರೀತಿ ಬೆಳೆಸ್ಕೊಂಡು ಅದನ್ನ ನಾವು ಮೇಲಕ್ಕೆ ತಂದ್ರೆ ಮಾತ್ರ ನಾವು ಪಶ್ಚಿಮವನ್ನ ಬೀಟ್ ಮಾಡಕ್ ಸಾಧ್ಯ. ಇಲ್ಲ ನಮ್ಗೆ ಶುದ್ಧ ವಿಜ್ಞಾನ ಯಾಕೆ, ಅವೆಲ್ಲ ವೇಸ್ಟ್ ಅಂತ ಕೂತ್ಕೊಂಡ್ರೆ ನಾವು ದಡ್ಡರಾಗ್ತೀವಿ, ಇವತ್ತು ನಾಳೆ ಹಳ್ಳಕ್ಕೆ ಬೀಳ್ತೀವಿ. ಚರಿತ್ರೆಯಿಂದ ಕಲಿಬೇಕು ಮೇಡಮ್ ನಾವು. ಹಾಗಾದ್ರೆ ಇಲ್ಲೊಂದು ಇದೆ, ನಾವು ಆಧುನಿಕ ಹೊರಗಡೆಯ ಜೀವನವನ್ನ, ಸೌಕರ್ಯಗಳನ್ನ ಬಳಸ್ಕೊಂಡು ಬೆಳೀತಾ ಇದ್ದೀವಿ. ಮುಖ್ಯವಾಗಿ ಭಾರತೀಯರು ನಾವು ಹೊರಗಡೆಯಿಂದ ಬಹಳ ಆಧುನಿಕರು, ನಮ್ಮ ಮನೆಗಳಲ್ಲಿ ಎಲ್ಲ ವ್ಯವಸ್ಥೆಗಳಿರ್ತವೆ. ಆದ್ರೆ ಮನೋಭಾವದ ವಿಷಯ ಬಂದಾಗ ನಾವು ಮತ್ತೆ ಒಂದಷ್ಟು ಹಿಂದೆ ಇದ್ದೀವಿ ಅಂತಾನೂ ಒಂದು ಮಾತಿದೆ. ಖಂಡಿತವಾಗ್ಲೂ ನಾವು ಹಿಂದೆ ಇದ್ದೀವಿ. ಕೃಷಿಯಲ್ಲೂ ಇದು ಇದೆಯಾ ಹಾಗಾದ್ರೆ? ನಾನು ಹೇಳಿದ್ನಲ್ಲ ಮೇಡಮ್, ನಮ್ಮ ಏನೋ ಹೊರಗಿನ ವಿಜ್ಞಾನಿಗಳು ನಮ್ಗೆ ಏನು ಹೇಳ್ಕೊಟ್ರು ಅದನ್ನೇ ಮಾತ್ರ ನಾವು ಕಾಪಿ ಮಾಡಕ್ ಶುರು ಮಾಡಿದ್ವಿ. ಅದು ತಪ್ಪು ಅಂತ ಹೇಳಿದ್ನಲ್ಲ. ಅಟ್ ದ ಸೇಮ್ ಟೈಮ್ ಇಲ್ಲಿ ಕೆಲವು ಕಾನ್ಫ್ಲಿಕ್ಟಿಂಗ್ ಥಿಂಗ್ಸ್ ನೋಡ್ಬೇಕು ಮೇಡಮ್. ಇವತ್ತು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂತ ಏನ್ ಹೇಳ್ತಿದೀವೋ, ನಮ್ಮ ಚಿಕ್ಕಪ್ಪ ಮಾಡ್ತಾ ಇದ್ದಿದ್ದು ಅದನ್ನೇನೆ. ನಾನು ಹೇಳಿದ್ರೆ ಎಲ್ಲ ನಗ್ತಾರೆ. ನಮ್ಮ ಚಿಕ್ಕಪ್ಪ ಯಾವ ಫರ್ಟಿಲೈಸರ್ ಉಪಯೋಗಿಸ್ತಿರ್ಲಿಲ್ಲ. ನಾನ್ ನೋಡಿದಾಗೆ ಚಿಕ್ಕ ಮಗುವಿನಲ್ಲಿ ಹಸಿರು ಕ್ರಾಂತಿ ಬಂದ್ಮೇಲೆ ಎಲ್ಲರೂ ಮಾಡ್ತಿದ್ದಾರೆ. ಯಾವ ಪೆಸ್ಟಿಸೈಡ್ ಉಪಯೋಗಿಸ್ತಿರ್ಲಿಲ್ಲ. ಅವ್ರದೇ ಒಂದು ರೀತಿ ನೀತಿ ಇತ್ತು. ಅದೇ ಅದು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಆಗಿತ್ತು. ಆದರೆ ಆವಾಗ ನಮಗೆ ಆಹಾರದ ಅವಶ್ಯಕತೆ ಇದ್ದಿದ್ರಿಂದ, ಹೊಟ್ಟೆ ಹಸಿದ್ರಿಂದ ನಾವು ಅವರಿಗೆಲ್ಲ ಬೇಡ, ಹಿಂಗ್ ಮಾಡ್ಬೇಡ, ಆಗ ಮಾಡಿ ಅಂತ ಹೇಳ್ಕೊಟ್ವಿ. ಅವ್ರು ಬದಲಾಗಿದ್ದಾರೆ. ಈಗ ಮತ್ತೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಹೋಗು ಅಂತಂದ್ರೆ ಅವರೇ ನಗ್ತಾರೆ. ಆ ಲೆವೆಲ್ ರೀಚ್ ಆಗಿದೆ. ಆದ್ರೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಲ್ಲೂ ಕೂಡ ಕೆಲವು ಉಪಯೋಗಗಳಿದಾವೆ ಅಂತ ತಿಳ್ಕೊಂಡು ಯಾವುದೋ ಒಂದು ಪ್ರಮಾಣದಲ್ಲಿ ಆರ್ಗ್ಯಾನಿಕ್ ಅಗ್ರಿಕಲ್ಚರು ಅವಶ್ಯಕತೆ ಇದ್ದ ಕಡೆ ನಮ್ಮ ಆಧುನಿಕ ಅಗ್ರಿಕಲ್ಚರ್ನ ಕಂಬೈನ್ ಮಾಡಿ ನಾವು ಮಾಡುವ ಸ್ಥಿತಿ ಬಂದಿದೆ. ನೀವು ಕೇಳಿದ ಪ್ರಶ್ನೆಗೆ ನಮ್ಮ ಹಳೆಯ ಏನು ನಮ್ಮ ಭಾವನೆಗಳು ಅಥವಾ ನಮ್ಮ ಹಳೆಯ ಚಿಂತನೆಗಳು ಇದ್ದಾವೆ, ಬೇಕಾದಷ್ಟು ಆ ರೀತಿ ಇದ್ದಾವೆ. ನಾನು ಒಂದು ಉದಾಹರಣೆ ಕೊಡಬಲ್ಲೆ ನಿಮ್ಗೆ. ನಮ್ಮೂರಲ್ಲಿ ನಮ್ಮ ಚಿಕ್ಕಪ್ಪ ಅನ್ನೋ ಇನ್ನೊಬ್ರು ನಮ್ಮ ಕಡೆ ಫ್ಯಾಮಿಲಿ ಒಬ್ರು, ಇವರಿಬ್ಬರು ಕೂಡ ಯಾವತ್ತೂ ಒಂದು ರೀತಿಯ ಭಾವನಾತ್ಮಕ ಸ್ಪರ್ಧೆ. ಯಾವ ರೀತಿಯ ಭಾವನಾತ್ಮಕ ಸ್ಪರ್ಧೆ ಅಂತಾರೆ, ಅವ್ರು ಆಲೂಗಡ್ಡೆ 3 ಮೂಟೆ ಹಾಕಿದ್ರೆ ಈ ಸಲ ನಾನು 3.5 ಮೂಟೆ ಹಾಕ್ಬೇಕು ಅಂತ. ನಮ್ಮ ತಂದೆ ನಮ್ಮ ಚಿಕ್ಕಪ್ಪನಿಗೆ, ಬೇಡ ಕಣೋ, ಅವ್ರೇನಾದ್ರೂ ಮಾಡ್ಕೊಳ್ಳಿ, ನಿನ್ಗೇನೋ ನಮಗ್ ಬೇಕಾಗಿರೋದು ಲಾಭ ಅಲ್ಲಪ್ಪ, ಈ ಸಲ ಆಲೂಗಡ್ಡೆ ಬಿದ್ದೋಗ್ತಾ ಇದೆ ಕಣೋ, ನೀನು ನನ್ನ ಸಾಯಿಸ್ಬೇಡ, ನನ್ ಮಾನ ತೆಗಿಬೇಡ. 3.5 ಮೂಟೆ ಹಾಕ್ತಾವನೆ, ನಾನು 3.5 ಮೂಟೆಲೇ ಇಲ್ಲ, ನಾನು 4 ಮೂಟೆ ಹಾಕ್ಬೇಕು. ಇದು ನಮ್ಮ ಆಂತರಿಕ ಭಾವನಾತ್ಮಕ ಏನೋ ಹೆಜ್ಜೆಗಳು. ಅದು ಕೃಷಿನಲ್ಲಿ ಇವತ್ತಿಗೂ ಇದೆ, ಹಳ್ಳಿಗಳಲ್ಲಿ ಏನೋ ಆ ರೀತಿಯ ಅದೇ ರೀತಿ ಕೆಲವು ಪದ್ಧತಿಗಳನ್ನ ಫಾಲೋ ಮಾಡೋದು ಅವೆಲ್ಲ ಇದಾವೆ, ಈಗಲೂ ಕೂಡ ಬಟ್ ಬದಲಾಗ್ತಿದೆ. ಹೊರಗಿನ ಜ್ಞಾನ ಬಂದಂಗೆ ಅಥವಾ ಎಜುಕೇಟ್ ಆದಂಗೆ ನಮ್ಮ ಕಂಪ್ಯಾರಿಸನ್ ಶುಡ್ ನಾಟ್ ಬಿ ಓನ್ಲಿ ವಿತ್ ಇನ್ ದ ವಿಲೇಜ್. ನಾವು ಹೊರಗೆ ಹೋಗ್ಬೇಕು ಅನ್ನೋದು ಬೆಳೀತಾ ಇದೆ. ಆರ್ಗ್ಯಾನಿಕ್ ಕೃಷಿಯ ಬಗ್ಗೆ ಹೇಳಿದ್ರಿ, ಸಾವಯವ ಕೃಷಿ ಅಂತ. ಈಗಂತೂ ತುಂಬಾ ಪಾಪ್ಯುಲರ್ ಅದು. ಅಫೋರ್ಡೆಬಲ್ ಅಲ್ಲದಿದ್ರು ಒಂದಷ್ಟು ಜನ ಅದರ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಒಂದು ಪುಟ್ಟ ಲೇಖನ ಎಲ್ಲೋ ನೋಡಿದ ನೆನಪಿದೆ. ಒಬ್ರು ಅಮೆರಿಕನ್ ಸೈಂಟಿಸ್ಟ್ ಎಲ್ಲೋ ಹೇಳಿರೋದು, ಸರ್, ಫರ್ಟಿಲೈಸರ್ಗಳನ್ನ ಬಳಸದೇ ಇದ್ದ ಹೊತ್ತಿನಲ್ಲಿ ಮನುಷ್ಯನ ಆಯುಷ್ಯ ಕಡಿಮೆ ಇತ್ತು, ಈ ಹೊತ್ತಿನಲ್ಲಿ ಮನುಷ್ಯನ ಆಯುಷ್ಯ ಆಕ್ಚುಲಿ ಜಾಸ್ತಿ ಆಗ್ತಾ ಇದೆ ಅಂತ. ಅಂದ್ರೆ ಅವರು ಏನ್ ಹೇಳಿದ್ದು ಅಂದ್ರೆ, ಅಮೆರಿಕನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅಲ್ಲಿ ಬಳಸಲಿಕ್ಕೆ ಯೋಗ್ಯ ಇರುವಂತ ಫರ್ಟಿಲೈಸರ್ಗಳನ್ನೇ ಬಳಸ್ತಾರೆ. ಅದರಿಂದ ಅದರ ಆಹಾರದ ಉತ್ಪತ್ತಿ ಜಾಸ್ತಿ ಆಗಿದೆ. ಸೊ ನೀವಾಗ್ಲೇ ಹೇಳಿದ್ರಿ ನಮ್ಗೆ ಅಗತ್ಯ ಇತ್ತು ಆಹಾರದ ಉತ್ಪತ್ತಿ ಅಂತ. ಸೊ ಈಗ ಮನುಷ್ಯನ ಆಯುಷ್ಯ ಜಾಸ್ತಿ ಆಗಿದೆ,
ಫರ್ಟಿಲೈಸರ್ಗಳನ್ನ ಬಳಸಿ ಕೂಡ ಅಂತ. ಬಟ್ ಒಂದು ಕಡೆ ಫರ್ಟಿಲೈಸರ್ಗಳನ್ನ ಬಳಸಲೇಬೇಡಿ ಅಂತ ಹೇಳ್ತಾರೆ. ಬಹಳ ಒಂದು ಗೊಂದಲದ ಇದರಲ್ಲಿ ಎರಡು ನಾವು ಬೇರ್ಪಡಿಸ್ಬೇಕಾಗುತ್ತೆ ಮೇಡಮ್. ಮನುಷ್ಯನ ಆಯಸ್ಸು ಹೆಚ್ಚಾಗಿರೋದು ನಿಜ. ಒಂದು ಬಿಕಾಸ್ ನಮ್ಗೆ ಆಹಾರ ಸಿಗ್ತಾ ಇರೋದು ಫರ್ಟಿಲೈಸರ್ ಇಂದ ಒಂದು. ಎರಡನೇದು ನಮ್ಮ ಆಯಸ್ಸು ಹೆಚ್ಚಾಗಿರೋ ಕಾರಣ ಅಷ್ಟೇ ಅಲ್ಲ, ನಮಗೆ ಸಿಗುವ ಮೆಡಿಕಲ್ ಫೆಸಿಲಿಟೀಸ್, ಹೆಲ್ತ್ ಫೆಸಿಲಿಟೀಸ್ ಇವೆಲ್ಲ ಸೇರಿ ನಮ್ಮ ಆಯುಷ್ಯ ಜಾಸ್ತಿ ಆಗ್ತಾ ಇದೆ. ಆದ್ರೆ ಕೆಮಿಕಲ್ ಫರ್ಟಿಲೈಸರ್ಸು ಅಥವಾ ಕೆಮಿಕಲ್ಸ್ ಶುರು ಮಾಡಿದ ಮೇಲೆ ನಮ್ಮ ಆಯಸ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ನಾವು ಕಂಟಿನ್ಯೂ ಮಾಡೋಣ ಅನ್ನೋದಿದೆಯಲ್ಲ, ಅದು ರಾಂಗ್ ಅಸೋಸಿಯೇಷನ್. ನಿಜ, ಕೆಮಿಕಲ್ಸ್ನ ಫರ್ಟಿಲೈಸರ್ಸ್ನ ಉಪಯೋಗಿಸೋದ್ರಿಂದ ನಮ್ಮ ಇಳುವರಿ ಜಾಸ್ತಿ ಆಯ್ತು, ಎಲ್ಲರಿಗೂ ಊಟ ಸಿಕ್ತು, ಊಟ ಸಿಕ್ಕಿದ ಮೇಲೆ ಪೌಷ್ಟಿಕಾಂಶನೂ ಸಿಕ್ತು, ಹಂಗಾಗಿ ನಮ್ಮ ಆಯುಷ್ ಜಾಸ್ತಿ ಆಗ್ತದೆ, ಹೆಲ್ತ್ ಇಂಪ್ರೂವ್ ಆಯ್ತು. ಆದರೆ ಇದರಲ್ಲಿ ನಮ್ಗೆ ಇನ್ನೂ ಇಂಪ್ರೂವ್ ಆಗಿತ್ತೇನೋ ನಮ್ಮ ಹೆಲ್ತ್, ನಾವು ಕೆಮಿಕಲ್ಸ್ ನಾವು ಅಷ್ಟೊಂದು ಉಪಯೋಗಿಸ್ತಾ ಇದ್ರೆ. ಇದು ನಾವು ವಿಜ್ಞಾನಿಗಳು ನೋಡ್ತಾ ಇದ್ದಾರೆ, ಅದನ್ನ ಇಲ್ಲ ಅಂತಲ್ಲ ಮೇಡಮ್. ವಿಜ್ಞಾನಿಗಳು ಕೂಡ ಮನುಷ್ಯರು, ಅವರು ಕೂಡ ಎಲ್ರು ಜನ ತಿನ್ನೋದನ್ನ ಅವರು ತಿನ್ನೋದು, ಅವ್ರಿಗೂ ಕೂಡ ಅದೇ ಕಹಿ ಅನುಭವ, ಅದೇ ಕೆಟ್ಟ ಅನುಭವ, ನಾವು ಇದನ್ನೆಲ್ಲ ತಿಂದು ಕಾಳಾಗ್ತಿದೀವಲ್ಲಪ್ಪ ಅನ್ನೋದಿದೆ. ಈ ಸಾಮಾನ್ಯವಾಗಿ ಪ್ರಜೆಗಳು ಏನ್ ಹೇಳ್ತಾರೆ ಅಂದ್ರೆ, ಅಥವಾ ಸಾಮಾನ್ಯ ಜನರು ಈ ವಿಜ್ಞಾನಿಗಳು ಏನ್ ಮಾಡ್ತಾರೆ ನೋಡಿ, ಎಲ್ಲ ನಮ್ಗೆ ಕೆಮಿಕಲ್ ತಿನ್ನಿಸ್ತಾ ಇದಾರೆ, ಅದನ್ನೇ ಅವರು ತಿಂತಾ ಇರೋದು, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ. ಆದ್ರೆ ಇವತ್ತಿನ ಸ್ಥಿತಿಲಿ ನಾವ್ ಏನ್ ಮಾಡ್ಬೋದು, ಆ ಒತ್ತಡದಿಂದ ನಾವು ಆಚೆ ಬರಕ್ಕೆ ಏನ್ ಬೇಕೋ ಅದೆಲ್ಲವೂ ವಿಜ್ಞಾನಿಗಳು ಯೋಚನೆ ಮಾಡ್ತಾವ್ರೆ. ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್, ಹೌದು, ಮನುಷ್ಯನ ಆಯಸ್ಸು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ಹಸಿರು ಕ್ರಾಂತಿ, ಅದಕ್ಕೆ ಕಾರಣ ಮೆಡಿಕಲ್ ಸೈನ್ಸ್, ಅದಕ್ಕೆ ಕಾರಣ ನಾವು ಉಪಯೋಗಿಸ್ತಿರೋ ಹೊರಗಿನ ವಸ್ತುಗಳು. ಆದರೆ ಆ ಹೊರಗಿನ ವಸ್ತುಗಳಿಂದ ನಮ್ಮ ಆರೋಗ್ಯವೂ ಕೂಡ ಕೆಲವೊಮ್ಮೆ ಕೆಡ್ತಾ ಇದೆ, ಕ್ಯಾನ್ಸರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಪುರಾವೆ ಇಲ್ಲ, ಎಲ್ಲ ಅಸೋಸಿಯೇಷನ್ಸ್ ಅಷ್ಟೇ, ಅವೆಲ್ಲ ನಮಗೆ ಗ್ಯಾರಂಟಿ ಇಲ್ಲ. ಆದ್ರೂ ಅವೆಲ್ಲ ನಮ್ಗೆ ಗೊತ್ತು, ನಾವೆಲ್ಲ ತೊಂದರೆ ಆಗುತ್ತೆ ಅಂತ. ಉದಾಹರಣೆಗೆ ಈ ನಡುವೆ ಪ್ಲಾಸ್ಟಿಕ್, ಮಿಲ್ಕಲ್ಲೂ ಪ್ಲಾಸ್ಟಿಕ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಇವನ್ನೆಲ್ಲವನ್ನು ಕೂಡ ವಿಜ್ಞಾನಿಗಳು ಗಮನಿಸ್ತಾ ಇದ್ದಾರೆ, ತಕ್ಷಣ ಎಚ್ಚರಿಕೆ ತಗೊಂತಾ ಇದ್ದಾರೆ. ಅದಕ್ಕೆ ಏನ್ ಬೇಕೋ ಅದರ ಅದಕ್ಕೆ ಸೂಕ್ತವಾದ ಪರಿಹಾರ ಮಾಡಕ್ಕೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಒಂದು ನಮ್ಮ ಇಡೀ ಸಮಾಜ ತಿಳ್ಕೋಬೇಕು ಅಂತಂದ್ರೆ, ವಿಜ್ಞಾನಿಗಳು ಸಮಾಜದ ಒಂದು ಭಾಗ. ಅವರು ಸಮಾಜದ ವಿರುದ್ಧ ಯಾವ್ದು ಕೆಲಸ ಮಾಡ್ತಾ ಇಲ್ಲ, ಸಮಾಜಕ್ಕೋಸ್ಕರನೇ ಕೆಲಸ ಮಾಡ್ತಾರೆ, ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಸರ್. ಹೆಜ್ಜೆ ಇತ್ತ ಹೆಜ್ಜೆ ಕೆಲವೊಮ್ಮೆ ತಪ್ಪಿರುತ್ತೆ, ಆದ್ರೆ ಮುಂದೆ ಹೋದ್ಮೇಲೆ ಅದನ್ನ ಹಿಂದೆ ತಿರುಗಿ ನೋಡ್ಬಿಟ್ಟು ನೀವು ಇಟ್ಟಿದ್ದ ಹೆಜ್ಜೆ ತಪ್ಪು ಅಂತಂದ್ರೆ, ಅವ್ರು ಮಾಡಿದ ಕಾಂಟ್ರಿಬ್ಯೂಷನ್ ಬಿಟ್ಟು ತಪ್ಪೆಜ್ಜೆನ್ ಮಾತ್ರ ಗುರ್ಸು ಸ್ವಲ್ಪ ಸರಿ ಇಲ್ಲ ಅಂತ. ಸರ್, ನಿಮ್ಮ ಹೆಸರಲ್ಲಿ ಒಂದು ತಾಳೆ ಮರ ಇದೆ, ಒಂದು ಕೀಟ ಪ್ರಭೇದ ಕೂಡ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಇದು ಒಂದು ಏನೋ ಬಿಟ್ಟಿ ಕಿರೀಟಗಳು. ಕೆಲವು ವಿಜ್ಞಾನಿಗಳು, ಉದಾಹರಣೆಗೆ ಒಂದು ನನ್ನ ಹೆಸರಲ್ಲಿ ಒಂದು ಹುಲ್ಲಿದೆ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ. ನಾನು ಅವಾಗಲೇ ಹೇಳಿದ್ನಲ್ಲ, ಜೀವ ವೈವಿಧ್ಯದ ಬಗ್ಗೆ ನಾನು ಸಂಶೋಧನೆ ಮಾಡ್ಬೇಕಂದ್ರೆ ಅಂಡಮಾನ್ ನಿಕೋಬಾರಲ್ಲೂ ಮಾಡಿದ್ವಿ ಅಂತ. ಅಂಡಮಾನ್ ನಿಕೋಬಾರಲ್ಲಿ ನಾವು ಮಾಡಿದ ಸಂಶೋಧನೆಯಿಂದ ಉತ್ತೇಜಿತಗೊಂಡ ಅಥವಾ ಇನ್ಸ್ಪೈರ್ ಆದ ಒಬ್ಬ ಬಾಟನಿಸ್ಟ್, ಸಸ್ಯ ವಿಜ್ಞಾನಿ, ಅಲ್ಲಿ ಸಿಕ್ಕ ಒಂದು ಹುಲ್ಲಿಗೆ ನನ್ನ ಹೆಸರು ಇಟ್ಟಿದ್ದಾರೆ. ಅದೇ ರೀತಿ ನಾನು ಹೇಳಿದ್ನಲ್ಲ, ಇರುವೆಗಳ ಮೇಲೆ ನಾನು ಸಂಶೋಧನೆ ಮಾಡ್ತಾ ಇದ್ದೇನೆ ಅಂತ. ಅದರಿಂದ ಏನೋ ಉತ್ಸಾಹಗೊಂಡ ಮತ್ತೊಬ್ಬ ವಿಜ್ಞಾನಿ ಇಲ್ಲಿ ನಮ್ಮ ಮೇಘಾಲಯ, ಮಣಿಪುರ ಆ ಕಡೆ ಕಾಡುಗಳಲ್ಲಿ ಸಿಕ್ಕ ಒಂದು ಇರುವೆಗೆ ನನ್ನ ಹೆಸರಿಟ್ಟಿದ್ದಾರೆ. ಅದೇ ರೀತಿ ಪಶ್ಚಿಮ ಘಟ್ಟಗಳ, ಪೂರ್ವ ಘಟ್ಟಗಳಲ್ಲೂ ಕೂಡ ನಾನು ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದೆ. ಅದಕ್ಕೆ ಗೌರವ ರೂಪಕವಾಗಿ ಒಬ್ಬ ಹುಡುಗ ಒಂದು ತಾಳೆ ಮರಕ್ಕೆ ನನ್ನ ಹೆಸರಿಟ್ಟಿದ್ದಾನೆ. ಹೀಗೆ ನನಗೆ ಬಿಟ್ಟಿ ಕಿರೀಟಗಳು ಸಿಕ್ಕ ಹಾಗೆಲ್ಲ ನನ್ನ ಸಂಶೋಧನೆ ಅಲ್ಲ ಅದು. ನಿಮ್ಮ ಹಾಗೆ ನೀವ್ ಹೆಂಗೆ ಇಲ್ಲಿ ಕರೆದು ಇಲ್ಲಿ ಇಂಟರ್ವ್ಯೂ ಮಾಡ್ತಿದ್ರು, ಹಾಗೆ ಯಾರೋ ನನಗೆ ಕೊಟ್ಟಿರೋ ಗೌರವ, ಸಂತೋಷದಿಂದ ಕೊಟ್ಟಿರೋ ಗೌರವಗಳು ಅಂತ. ಇಷ್ಟೊತ್ತು ಕೃಷಿ ಬಗ್ಗೆ ಮಾತಾಡಿದ್ವಿ. ಮಣ್ಣು, ಕೃಷಿ ಅದು ಎರಡು ಒಂದೇ ಅದು ಅಲ್ವಾ? ಮಣ್ಣು ಮನುಷ್ಯ, ಕೃಷಿ ಮನುಷ್ಯ, ಈ ಸಂಬಂಧವನ್ನ ಹೇಗೆ ನೋಡ್ತೀರಿ ಸರ್? ನೀವೇ ಹೇಳಿದಂಗೆ ಬೇರ್ಪಡಿಸೋಕೆ ಆಗಲ್ಲ ಅಲ್ವಾ? ಇನ್ನು ಸಂಬಂಧ ನೋಡೋದು ಅಂತಂದ್ರೆ ನನಗೆ, ಐ ಮೀನ್ ಎಲ್ಲವೂ ಮಣ್ಣೆ, ದಾಸರದ್ದೇ ಹಾಡಿದೆ, ಮಣ್ಣಿಂದ ಕಾಯ ಅಂತ ಅಲ್ವಾ? ನಾವು ಅಲ್ಲಿಂದಲೇ ಬಂದಿದ್ದು, ಅದರಿಂದಲೇ ಬದುಕ್ತಾ ಇರೋದು, ಅಲ್ಲಿಗೆ ಹೋಗ್ತೀವಿ, ಅಷ್ಟು ಮಾತ್ರ ಹೇಳ್ಬಲ್ಲ ಮೇಡಮ್. ಇನ್ನೇನಿದೆ ಅಲ್ವಾ? ಮಣ್ಣೆ ನಮ್ಗೆ ಆಧಾರ, ಎಲ್ಲದಕ್ಕೂ ಮಣ್ಣೆ ನಮ್ಗೆ ಆಧಾರ. ಅದು ರೈತನ ಕಣ್ಣಲ್ಲಿ ಬಂಗಾರ, ಬೇರೆಯವರ ಕಣ್ಣಲ್ಲಿ ಮಣ್ಣು. ಕವಿಗೂ ಇವ್ರಿಗೂ ಇದ್ದಂಗೆ, ತತ್ವಜ್ಞಾನಿಗೂ ಇದ್ದಂಗೆ. ಸೊ ಅಷ್ಟೇ ಮೇಡಮ್, ಇನ್ನೇನು ಹೇಳೋಕೆ ಸಾಧ್ಯವಿಲ್ಲ. ಎಲ್ಲೋ, ಐ ಮೀನ್ ಯು ಕೆನಾಟ್ ಸಪರೇಟ್ ಅವರ್ ಸರ್ವೈವಲ್ ಫ್ರಮ್ ಮಣ್ಣು ಅಲ್ವಾ? ಮಣ್ಣೆ ಎಲ್ಲವೂ ಮಣ್ಣೆ.